ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಆಗ್ರಹಿಸಿ ನಾವೊಂದು ಹೋರಾಟದಲ್ಲಿ ನಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಂಡಿಸಲಿಕ್ಕೆ ನಾವು ವಿಧಾನಸೌಧ ಹತ್ರ ಹೊಟ್ಟಾಗ ನಾವು ವಿಧಾನಸೌಧ ಹತ್ರ ಒಂದು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ. ಆ ಹಕ್ಕೊತ್ತಾಯವನ್ನು ಕೇಳಕ್ಕೆ ಹೋಗ್ತಾ ಇದ್ದಾಗ ಇಂದಿನ ರಾಜ್ಯಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು. ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರು. ನಾವೇನ್ ಕೇಳ್ತಾ ಇದ್ದೀವ್ರಿ? ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ನಮ್ಮ ಇರ್ತಕ್ಕಂಥ ನಮ್ಮ ಮೀಸಲಾತಿ ಕೊಡ್ರಿ. ನಾವೇನು ಸಿಎಂ ಕುರ್ಚಿ ಬಿಟ್ಟು ಕೊಡು ಅಂತೇನೇನು ಕೇಳಿಲ್ಲಲ್ಲ, ಏನು ಮಂತ್ರಿ ಮಾಡತ್ತೇನು ಕೇಳಿಲ್ಲಲ್ಲ. ಇವತ್ತು ಲಿಂಗಾಯತ ಪಂಚಮಸಾಲಿ ಸಮಾಜ, ಹಿಂದುಳಿದ ಸಮಾಜ, ರೈತಾಪಿ ಸಮಾಜ, ಇಡೀ ಸರ್ವ ಸಮಾಜವನ್ನು ಹೊಂದಾಣಿಕೆ ಮಾಡಿಕೊಂಡು ಸರ್ವ ಸಮಾಜಕ್ಕೆ ಅನ್ನ ಹಾಕುವ ಮೂಲಕ ನಾವೆಲ್ಲರೂ ಲಿಂಗಾಯತರಷ್ಟೇ ಅಲ್ಲ, ನಾವೆಲ್ಲರೂ ಹಿಂದೂ ಅನ್ನುವಂತ ಸಂದೇಶ ಕೊಡ್ತಾ ಇರೋದು ಪಂಚಮಸಾಲಿ ಸಮಾಜ. ಇಂಥ ಸಮಾಜಕ್ಕೆ ನೀವು ನಮ್ಮ ಹಕ್ಕನ್ನು ಹೋರಾಟವನ್ನು ಹತ್ತಿಕ್ಕಲಕ್ಕ ನಮ್ಮ ಮೇಲೆ ಪೊಲೀಸ್ ಇಲಾಖೆಯನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿ ಕೆಲವೊಬ್ಬರ ಕೈ ಮುರಿದವ, ಕೆಲವೊಬ್ಬರ ತಲೆ ಹೊಡೆದವ, ಕೆಲವೊಬ್ಬರ ಕಾಲು ಮುರಿದವ, ಕೆಲವೊಬ್ಬರು ಹೊಟ್ಟೆ ಹೊಡೆದಾರ. ಮಹಿಳೆಯರು, ರೈತರು ಇಷ್ಟೇ ಅಲ್ಲದೆ ನಮ್ಮ ವಕೀಲರು, ನಮ್ಮ ಸಮವಸ್ತ್ರ ಇರತಕ್ಕಂತ ವಕೀಲರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಸಮವಸ್ತ್ರ ಮೇಲೆ ಇರ್ತಕ್ಕಂಥ ವಕೀಲರ ಮೇಲೆ ಕೂಡ ಹಲ್ಲೆ ಮಾಡ್ತಾರಂದ್ರೆ ಮುಖ್ಯಮಂತ್ರಿ ತಾವು ಒಬ್ಬ ನ್ಯಾಯವಾದಿಗಳು, ಅರ್ಥ ಇರಬೇಕು, ತಮ್ಮಲ್ಲಿ ಗಮನ ಇರಬೇಕು. ತಾವು ಒಂದು ಕಾನೂನು ಓದೋರು, ತಾವು ಒಬ್ಬರು ನ್ಯಾಯವಾದಿಗಳು ತಮ್ಮನ್ನು ತಾವು ಕೂಡ ಮೈಸೂರು ಬಾರಿನಲ್ಲಿ ತಾವು ಕೂಡ ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸಿದ್ರೆ ನ್ಯಾಯವಾದಿಗಳಷ್ಟೇ ಅಲ್ಲ, ನ್ಯಾಯವಾದಿಗಳ ಮುಖಾಂತರ ಪ್ರತಿಯೊಬ್ಬರಿಗೆ ನಾವು ಹಕ್ಕ ಕೊಡಿಸಲು ಹೋರಾಡ್ತೇವೆ. ಬೇರೆ ಬೇರೆ ಜನಾಂಗದವರಿಗೆ, ಬೇರೆ ಬೇರೆ ಹಿಂದುಳಿದವರಿಗೆ. ಆದ್ರೆ ಇವತ್ತು ಅದೇ ನ್ಯಾಯವಾದಿಗಳಿಗೆ ಅನ್ಯಾಯ ಆದಾಗ ತಾವೆಲ್ಲರೂ ಧ್ವನಿ ಎತ್ತಲೇಬೇಕು. ನ್ಯಾಯವಾದಿಗಳು ಪಂಚಮಸಾಲಿ ಸಮಾಜಕ್ಕಾಗಿ ನಾವು ಯಾವತ್ತೂ ಮೀಸಲಿಲ್ಲ. ಇಡೀ ಸರ್ವ ಸಮಾಜಕ್ಕೂ ನಾವು ನ್ಯಾಯವಾದಿಗಳು. ನಿಮ್ಮ ಹಗಲರು ನಿಮ್ಮ ಕೇಸ್ ಆಗಿರ್ಲಿ, ನಿಮ್ಮ ಮೇಲೆ ದೌರ್ಜನ್ಯ ಆಗಿರ್ಬೇಕು. ಮೊದಲು ರಾತ್ರಿ ಎದ್ದು ಬರೋರು ಯಾರಂದ್ರೆ ಪ್ರಥಮವಾಗಿ ನ್ಯಾಯವಾದಿಗಳು. ತದನಂತರ ಯಾರು ಬರ್ತಾರ ಅನ್ನೋ ತಮಗೆಲ್ಲ ಗೊತ್ತಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ನಿನ್ನೆ ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ಇಷ್ಟು ದಿನ ನಾವು ಶಾಂತಿಯಿಂದ ಹೋರಾಟ ಇತ್ತು. ನೀವೆಂದು ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ತಾ ಇದ್ರಲ್ಲ, ದಯಮಾಡಿ ಆಂಬುಲೆನ್ಸ್ಗೆ ಜಾಗ ಮಾಡಿಕೊಡ್ಬೇಕು. ನಮ್ಮ ಹೋರಾಟವನ್ನು ಹತ್ತಿಕ್ತಾ ಇದ್ರಲ್ಲ, ನಿನ್ನೆವರೆಗೆ ನಮ್ಮ ಹೋರಾಟ ಸಾವಧಾನದಿಂದ ಇತ್ತು. ನಿನ್ನೆ ಮೊನ್ನೆ ಒಂದು ಶ್ರೀಗಳು ಹೇಳಿದ್ರು, ತಾವೆಲ್ಲರೂ ಗಂಭೀರ ಪರಿಗಣಿಸ್ಬೇಕು. ಯಾಕಂದ್ರೆ ಲಾಠಿ ಚಾರ್ಜ್ ಅಲ್ಲದೆ ಗೋಲಿಬಾರ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ, ತಾವೆಲ್ಲ ಗಮನಿಸ್ಬೇಕು. ಲಾಠಿ ಚಾರ್ಜ್ ಅಲ್ಲ, ಗೋಲಿಬಾರ್ ಮಾಡ್ಲಿಕ್ಕೆ ಸರ್ಕಾರ ಯೋಚನೆ ಮಾಡೈತತ್ತ. ಅಂದ್ರ ನಮ್ಮನ ಮೇಲೆ ಗೋಲಿಬಾರ್ ಮಾಡ್ಕೊಡ ಎಷ್ಟು ಜನರು ಸಾವು ಆದ್ರೂ ಕೂಡ ಸರ್ಕಾರ ತಲೆ ಕೊಡ್ಸ್ಕೊತಿದಿಲ್ಲ. ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನಂತ ಕೊಡ್ತಾರೆ? ಅವ್ರು ಎಷ್ಟು ಹೋರಾಟ ಮಾಡ್ತಾರೆ ಮಾಡಲಿ, ನಾವಂದ್ರೆ 2A ಮೀಸಲಾತಿ ಕೊಡಲ್ಲ ಅಂತ. ಏನ್ ನಿಮ್ಮ ಅಪ್ಪನ ಮನೆ ಗಂಟೆ ಮಾಡಕತ್ತಿಲ್ಲಪ್ಪ ಸಿದ್ದರಾಮಯ್ಯ? ನಿಮ್ಮ ಅಪ್ಪನ ಮನೆ ಗಂಟೆ ಮಾಡಕತ್ತಿಲ್ಲ, ನಮ್ಮ ಹಕ್ಕ ಕೇಳಕತ್ತೇನು, ನಮ್ಮ ಬರ್ತಕ್ಕಂಥ ಸೌಲಭ್ಯ ಕೇಳಕತ್ತೇವೆ. ನೀವು 2A ಕೊಡ್ತಿದ್ರೆ ಕೊಡು, ಇಲ್ಲಾಂದ್ರೆ ಹಿಂದಿನ ಸರ್ಕಾರದವರು ಘೋಷಣೆ ಮಾಡಿದ 2D ಆದ್ರೂ ಕೂಡ ಕೊಟ್ಟು ಅಲ್ಲಿ ಮೀಸಲಾತಿ ಹೆಚ್ಚಳ ಮಾಡಬೇಕು. ನಮ್ಮ ಒಬ್ಬ ಶಾಸಕ ಅವ್ರ ಜೋಡಿ ಅದಾರ, ಅವ್ರ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲಕ್ಕೆ ಲಾಯ್ಕಿಲ್ಲವನು. ಇವತ್ತು ಎಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡ್ರಿ, ನಾವು ರಾಷ್ಟ್ರೀಯ ಅಧ್ಯಕ್ಷ ಬದಲಾವಣೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಎಂತವ್ರು ಹೇಳ್ಬೇಕಂದ್ರೆ, ಕಟ್ಟ ಕಡೆ ಸಮಾಜದ ವ್ಯಕ್ತಿಗೆ ಅನ್ಯಾಯ ಆದಾಗ ಆ ರಾಷ್ಟ್ರೀಯ ಅಧ್ಯಕ್ಷ ಬರಬೇಕು. ಇವತ್ತೇನು ಸಿದ್ದರಾಮಯ್ಯ ಚೀಲ ಏನ್ ಹೇಳ್ತಾನಂದ್ರ, ಇದು ಬಸವನಗೌಡ ಹೋರಾಟ. ಬಸವನಗೌಡ ಅವ್ರು ವೈಯಕ್ತಿಕ ಮಾಡಕತ್ತಾರ, ಅವ್ರ ಮಕ್ಕಳಿಗಾಗಿ ಮಾಡಕತ್ತಾರ. ಹೇಳ್ರಿ ನೋಡೋಣ, ಏನ್ ಅವ್ರ ಹೆಂಡ್ರ ಮಕ್ಕಳಿಗಾಗಿ ಏನಾದ್ರು ಬಸವನಗೌಡ ಹೋರಾಟ ಮಾಡಕತ್ತಾರ? ಹೇಳ್ರಿ ನೋಡೋಣ, ಯಾರಿಗಾಗಿ ಹೋರಾಟ ಮಾಡಕತ್ತಾರ? ಕಟ್ಟ ಕಡೆ ಇರ್ತಕ್ಕಂಥ ನಮ್ಮ ಸಮುದಾಯದ ನಿರ್ಗತಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೋಸ್ಕರ ಹೋರಾಟ ಮಾಡಕತ್ತಾರ. ಇಂಥ ಹೋರಾಟ ನೀವು ಹತ್ತಿಕ್ತಾ ಇದ್ರೆ ನಾವು ಸಮಾಜವನ್ನಲ್ಲ, ಇವತ್ತು ಬಂದಂತ ಸರ್ವ ಸಮಾಜದವರು ಬಂದಾರ. ಯಾಕೆ ಬಂದಾರ ಹೇಳ್ರಿ? ಇರ್ತಕ್ಕಂಥ ಪಂಚಮಸಾಲಿ ಸಮಾಜದ ಮೇಲೆ ಪ್ರೀತಿ ಗೌರವದಿಂದ
ಅಷ್ಟೇ ಪಂಚಮಸಾಲಿ ಸಮಾಜ ಇನ್ನಿತರ ಸಮಾಜದ ಮೇಲೆ ಕೂಡ ನಮಗ ಪ್ರೀತಿ ಗೌರವ ಅದ. ಬಸವನಗೌಡರು ಸದನದ ಬಾವಿಗಳಾಗ ಪಂಚಮಸಾಲಿಯರಿಗೆ ಮೀಸಲಾತಿ ಕೇಳಿದ್ರು, ಏನದು ಒಂದೇ ಕೇಳಿಲ್ಲ ಅವರು. ಕೊನೆಗೆ ಏನ್ ಹೇಳಿದ್ರು, ಲಿಂಗಾಯತ ಹಿಂದುಳಿದ ಸಮಾಜದಲ್ಲಿ 5-6 ಸಮಾಜಗಳಿಗೆ ನೀವು ಮೀಸಲಾತಿ ಕೊಡ್ರಿ, ಕುರುಬರಿಗೆ ಎಷ್ಟೇ ಕೊಡ್ರಿ. ಯಾರಿಗೆ ಕೊಡ್ರಿ ಅಂದ್ರೆ ಕುರುಬರಿಗೆ ಎಷ್ಟೇ ಕೊಡು ಅಂದಾರ. ಸಿದ್ದರಾಮಯ್ಯ ತನ್ನ ಸಮಾಜಕ್ಕೆ ಅವ್ರ ಸಮುದಾಯದ ಬಗ್ಗೆ ಫಸ್ಟ್ ಧ್ವನಿ ಎತ್ತದವ್ರು ಯಾರಾದ್ರೂ ಇದ್ರೆ ಅದು ಎತ್ತ ಬಸವನಗೌಡ ಪಾಟೀಲ್ ಅನ್ನೋದು ನಾವು ಮರಿಬಾರ್ದು. ಯಾಕಂದ್ರೆ ಹಿಂದುಳಿದ ಸಮಾಜ, ದಲಿತ ಸಮಾಜ, ಎಲ್ಲಾ ಸಮಾಜಕ್ಕೂ ಅನ್ಯಾಯ ಆದಾಗ ಪತ್ರ ಮೇಲೆ ಧ್ವನಿ ಎತ್ತದ ಸದನದ ಬಾಯಿಗಳಾದ್ರೆ ಯಾರಾದ್ರೂ ಇದ್ರೆ ಅದು ಬಸವನಗೌಡರು. ಬಸವನಗೌಡರು ಅವ್ರ ವೈಯಕ್ತಿಕ ಕುಟುಂಬಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಬಸವನಗೌಡರ ಜೊತೆಗೆ ಹಲವಾರು ಶಾಸಕರುಗಳು ಬಂದಾರ. ಇಂಥ ಶಾಸಕರಿಗೆ ನಾವು ಯಾವಾಗಲೂ ಪಕ್ಷಾತೀತವಾಗಿ, ಮತ್ತು ಬಸವನಗೌಡರು ಬಿಜೆಪಿಯಲ್ಲಿ ಇರ್ಬೋದು, ಕಾಂಗ್ರೆಸ್ JDS ಕೂಡ ಈ ಹೋರಾಟಕ್ಕೆ ಯಾರು ಬೆಂಬಲಿಸ್ತಾರ ಅವರು ನಮ್ಮ ಶಾಸಕರು. ಯಾರೇನೋ ವಿರೋಧ ಮಾಡ್ತಾರ ಅವರು ನಮ್ಮ ಶಾಸಕರೆಲ್ಲ, ನಮ್ಮ ಜನಪ್ರತಿನಿಧಿಗಳೆಲ್ಲ. ಇದಿಷ್ಟಕ್ಕೆ ನಿಲ್ಲಲ್ಲ. ಇಷ್ಟು ದಿನ ಶಾಂತಿ ಐತಾಯ್ತು, ಇವತ್ತು ಬಿಜಾಪುರದಲ್ಲಿ ಕ್ರಾಂತಿ ನಡೆದಲ್ಲ. ಈ ಕ್ರಾಂತಿ ಇಡೀ ರಾಜ್ಯಾದ್ಯಂತ ಕ್ರಾಂತಿ ಆಗ್ಲೇಬೇಕು, ಹಾಗೇ ಆಗ್ತವೆ. ನಮ್ಮ ಎಲ್ಲ ವಕೀಲರ ಲಿಂಗಾಯತ ಪರಿಷತ್ ವಕೀಲರ ಪರಿಷತ್ತಿಂದ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಈ ಮೀಸಲಾತಿ ಹೋರಾಟಕ್ಕೆ ನಾವು ಯಾವಾಗ ನಿಮ್ ಜೊತೆ ಇರ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.